ನನ್ನ ಹೆಸರು ವೇಣು ಅಂತ ಹೇಳ್ಬಿಟ್ಟು ಮಾದಿಗ ದಂಡೋರ ಅಂಬೇಡ್ಕರ್ ಚಕ್ರವರ್ತಿ ಫೋರ್ಸ್ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಸತತವಾಗಿ ನಮ್ಮ ಮಾದಿಗ ಸಮುದಾಯ 30 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಈ ಹೋರಾಟಕ್ಕೆ ಮನದಂತ ಸರ್ಕಾರಗಳು ಸದಾಶಿವಯ್ಯ ಅವ್ರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಕಾಂತರಾಜ್ ಅವ್ರನ್ನ ಮಾಡಿದ್ರು, ಮಾಧುಸ್ವಾಮಿ ಅವ್ರನ್ನ ಮಾಡಿದ್ರು, ಮತ್ತೆ ನಮ್ಮ ನಾಗಮೋಹನ್ ದಾಸ್ ಅವ್ರನ್ನು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಾದ್ಮೇಲೆ ಅವ್ರುಗಳು ವರದಿಗಳು ಕೊಟ್ಟಿದ್ದು ಆದಮೇಲೆ ಮತ್ತೆ ವರದಿ ಬಂದ ನಂತರ ವರದಿ ತಗೊಂಡು 100 ಕೋಟಿ ರೂಪಾಯಿ ವರದಿ ಖರ್ಚಾಗಿ ವರದಿ ತಗೊಂಡಿದ್ದು ಆದಮೇಲೆ ವರದಿ ಬಂದಾದ್ಮೇಲೆ ಅನುಷ್ಠಾನ ಮಾಡಿ 6, 6 ಮತ್ತು 5 ಅಂತ ಹೇಳ್ಬಿಟ್ಟು ಮಾಡಿದ್ದಾದ್ಮೇಲೆ ಮಾನ್ಯ ರಾಜ್ಯಪಾಲರು ಸಹಿ ಆಗದೆ ವಾಪಸ್ ಕಳಿಸಿದ್ದಾಗ ಮತ್ತೆ ರಾಜ್ಯಪಾಲರನ್ನ ಎಲ್ಲ ದಲಿತ ಸಂಘಟನೆ ದಲಿತ ನಾಯಕರುಗಳು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಹಿ ಮಾಡಿಸಿದ್ದಾದ ಮೇಲೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ದಲೇ ಮಾದಿಗರಿಗೆ ಮೋಸ ಆಗಬೇಕು, ಈ ಒಳ ಮೀಸಲಾತಿನಲ್ಲಿ ಈ ಹುದ್ದೆಗಳನ್ನು ತುಂಬಬಾರ್ದು, ಮಳೆ ಮೀಸಲಾತಿ ಅಂತೆ 50% ಮೀಸಲಾತಿ ಅಂತೇನೆ ಇದನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳೇ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾಕೆ ಈ ಮಾತನ್ನು ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಮಾದಿಗರು ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥವ್ರು ಮಾದಿಗರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಆ ವಿಚಾರದಲ್ಲಿ ಇನ್ನೂ ಒಂದು ಮಟ್ಟಕ್ಕೆ ನಾವು ಯೋಚನೆ ಮಾಡೋದಾದರೆ ಅತಿ ತೀರಾ ಬಡವರಾಗಿರ್ತಕ್ಕಂಥ ಮಾದಿಗರಲ್ಲೇ ಅಲ್ಲ ಒಲಿರಲ್ಲೂ ಇದ್ದಾರೆ. ಒಲಿರಾಗಿರ್ಬೋದು, ಮಾದಿಗರಾಗಿರ್ಬೋದು, ಕಟ್ಟು ಕಡೆ ಸಮುದಾಯಗಳು ಅಂತ ಹೇಳ್ಬಿಟ್ಟು ಅಂತಂದರೆ ಇವರೇ ಅಸ್ಪೃಶ್ಯರು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಈಗಲೂ ಕೂಡ ಒಲಿರಲ್ಲಿ ಸುಮಾರು ಜನ ಈಗಲೂ ಕೂಡ ಗಾರೆ ಕೆಲಸ ಇರ್ಬೋದು, ತಮಟೆ ಹೊಡೆಯುವಂಥ ಕೆಲಸ ಇರ್ಬೋದು, ಮತ್ತು ಇದು ಪೇಂಟ್ ಕೆಲಸ ಇರ್ಬೋದು, ಸುಮಾರು ಕೆಲಸಗಳನ್ನು ಒಲಿರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕಟ್ಟಕಡೆನಲ್ಲಿರ್ತಕ್ಕಂಥ ಸಮುದಾಯಗಳು ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಮ್ಮ ಮಾದಿಗರನ್ನು ತಗೊಂಡ್ರೆ ನಾವು ಪ್ರತ್ಯೇಕವಾಗಿ ಯೋಚನೆ ಮಾಡಬೇಕಾಗಿರ್ತಂಥದ್ದು ನಾವು ಸರ್ಕಾರಗಳೇ ಅಲ್ಲ, ಇಡೀ ದೇಶನೇ ಇಡೀ ಪ್ರಪಂಚನೇ ನೋಡ್ತಾ ಇರ್ತಕ್ಕಂಥದ್ದು ಈ ಸತ್ತೋಗಿರೋ ಪ್ರಾಣಿಗಳನ್ನು ಎಲ್ಲೂ ವಾಸನೆ ಬರ್ದಿರೋ ತೆಗೆದುಕೊಂಡೋಗಿ ಅದನ್ನು ಹದ ಮಾಡಿ ಚರ್ಮನ ಇದು ಮಾಡಿ ಒಂದು ಜನಗಳಿಗೆ ಹೈಫೈ ಆಗಿ ಒಂದು ಚರ್ಮಗಾರಿಕೆ ಕೆಲಸ ಮಾಡಿಕೊಟ್ಟು ಅವರು ಚಪ್ಪಲಿಗಳಾಗಿರ್ಬೋದು, ಅವರ ಸೊಂಟಕ್ಕೆ ಬೆಲ್ಟ್ ಆಗಿರ್ಬೋದು, ಮತ್ತು ಜೇಬಲ್ ಪರ್ಸ್ ಆಗಿರ್ಬೋದು, ಮತ್ತು ಈ ಹೆಂಗಸರಿಗೆ ಒಂದು ಪರ್ಸ್ಗಳಾಗಿರ್ಬೋದು, ವ್ಯಾನಿಟಿ ಬ್ಯಾಗ್ಗಳಾಗಿರ್ಬೋದು, ಇಂಥದನ್ನು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಸಮುದಾಯ ಇನ್ನೂ ಹಿಂದೆ ಉಳ್ಕೊಂಡೇ ಇದೆ, ಮುಂದಕ್ಕೆ ಬರಲೇ ಇಲ್ಲ. ಇದನ್ನು ಮನಗಂಡ ಕೆಲವು ಬುದ್ಧಿವಂತರು ನಾವು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀವಿ, ನಮಗೆ ಬುದ್ಧಿ ಇದೆ, ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಬುದ್ಧಿಶಕ್ತಿಗೆ ತಗ್ಗಟ್ಟಾಗಿ ನಮಗೆ ಕೆಲಸಗಳನ್ನು ಕೊಡಬೇಕು, ಅವ್ರ ಚಪ್ಪಲಿ ಹೊಲ್ಕೊಂಡೇ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವು ಪಟ್ಟಬದ್ಧ ಇದ್ರಾಶಕ್ತಿಗಳು ಅದನ್ನು ಮಾಡ್ಕೊಂಡು ಬಂದಿದ್ದಾವೆ. ಅದಕ್ಕೆ ನಾವು ಸೂಕ್ತ ಒಂದು ಮಾತನ್ನು ಹೇಳೋದಾದರೆ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿ ದುರುಪಯೋಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟೆ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಕಟ್ಟು ಕಡೆನಲ್ಲಿರ್ತಕ್ಕಂಥ ಸಮುದಾಯಕ್ಕೆ 15% ಏನು ಬಾಬಾ ಸಾಹೇಬರು ಮೀಸಲಿಟ್ಟಿದ್ರು ಆ ಕಟ್ಟಕಡೆಯಲ್ಲಿರ್ತಕ್ಕಂಥ ಸಮುದಾಯಗಳು ಅಲ್ಲೇ ಇದ್ದಾವೆ. ಮತ್ತು ಮುಂದುವರೆದ ಕೆಲವು ಮಂದಿ ಮಾತ್ರ ಈ ಒಂದು ಮೀಸಲಾತಿನ ದುರ್ಬಳಕೆ ಮಾಡಿಕೊಂಡು ಆ ದುರ್ಬಳಕೆಯಿಂದ ಇನ್ನೂ ಹೆಚ್ಚಿನ ಅವರು ಕುಟುಂಬಗಳನ್ನು ಮಾತ್ರನೇ ದೊಡ್ಡದು ಮಾಡಿಕೊಂಡು ಅವರವರೇ ಬೆಳೀತಾ ಇರತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿರೋದ್ರಿಂದ ನಾವು ಈ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಮತ್ತು ಈ 15% ಬರೀ ಈಗಾಗಲೇ ಒಲಿರಾಗಿರ್ಬೋದು, ಮಾದಿಗರಾಗಿರ್ಬೋದು, ಬೋವಿ ಲಂಬಾಣಿಗಳಾಗಿರ್ಬೋದು ಎಲ್ಲರೂ ಸೇರಿದ್ರು ಸಹ ಬರೀ 3% ತಗೊಳ್ತಾ ಇದ್ದೀವಿ. ಇನ್ನೂ ನಾವು 12% ಮೀಸಲಾತಿ ತಗೊಳ್ತಾನೆ ಇಲ್ಲ, ಅದು ವ್ಯರ್ಥ ಆಗಿ ಹೋಗ್ತಾ ಇದೆ ಸರ್ಕಾರದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಮಂದಾಕೃಷ್ಣ ಮಾದಿಗ ಅವರು 1994ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಸಣ್ಣ ಕುಗ್ರಾಮದಲ್ಲಿ ಈ ಮೀಸಲಾತಿ ಬಗ್ಗೆ ವಿಚಾರನ ತೆಗೆದಾಗ ಅದು ಎಲ್ಲರಿಗೂ ಇದು ವಿಚಾರ ಅರ್ಥ ಆಗಿ ಮೀಸಲಾತಿನಲ್ಲಿ ಪ್ರತ್ಯೇಕ ಮಾಡಿದ್ರೆ, ಒಳ ಮೀಸಲಾತಿ ಮಾಡಿದ್ರೆ
ಪ್ರತಿ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಸಮುದಾಯಗಳು ಏನ್ 101 ಜಾತಿ ಇದೆಯೋ ಪ್ರತಿಯೊಬ್ಬರಿಗೂ ಕೂಡ ಸಮನಾದಂಥ ಪಾಲು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಮೀಸಲಾತಿನ ಮಾಡಿದ್ದ ಸಂದರ್ಭದಲ್ಲಿ ಈ ಸರ್ಕಾರಗಳು ಆಳುವ ಸರ್ಕಾರಗಳೆಲ್ಲ ಆಯೋಗಗಳು ಮಾಡಿ ಎಲ್ಲ ಕಟ್ಕೊಳ್ಳಿರೋರಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಹುನ್ನಾರ ನಡೀತಾ ಇರೋದು ತುಂಬ ಅನ್ಯಾಯ ಅಂತ ಹೇಳ್ಬಿಟ್ಟೆ ನಾವು ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಹೋಗ್ಲಿ ಈ 6% 5% ಅಂತ ಹೇಳ್ಬಿಟ್ಟು ಏನೀಗ ಫಿಕ್ಸ್ ಮಾಡಿದಾರೋ ಅದನ್ನ ಈ 27ನೇ ತಾರೀಕು ಏನಾದರೂ ಮಾಡಲಿಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ. ನಾವು ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಕಟ್ಟುಕಡಲಿರ್ತಕ್ಕಂಥ ಸಮುದಾಯಗಳ ಬಾಗಿಲು ತಟ್ಟಿ ಈ ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಇದನ್ನ ಅಡಗಿಸೋ ಅಂತ ಒಂದು ಕೆಲಸನ ನಾವು ಮಾಡೇ ತೀರ್ತೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ಇನ್ನೊಂದು ಹೇಳ್ತಾ ಇದ್ದೀವಿ. ಇನ್ನೂ ಒಂದು ವಿಚಾರ ಹೇಳೋದಾದ್ರೆ ಈ ಕೆನೆ ಪದರ ಒಂದು ತಗೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಈ ಕೆನೆ ಪದರದಲ್ಲಿ ಏನಾದರೂ ತಗೊಂಡಿದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳ್ಬಿಟ್ಟು ಬೆಳೆದಿರ್ತಕ್ಕಂಥ ಒಂದು ಇವ್ರಿಗೆ ಮೀಸಲಾತಿ ತೆಗೆದು ಮತ್ತು ಅವ್ರನ್ನ ಜನರಲ್ ಇದರಲ್ಲಿ ಸೇರಿಸಿದಾಗ ಮಾತ್ರನೇ ಈ ಕಟ್ಟುಕಡಲ್ಲಿರ್ತಕ್ಕಂಥವ್ರಿಗೆ ಮೀಸಲಾತಿ ಸಿಗುತ್ತೆ, ಅವ್ರಿಗೆ ಒಳ ಮೀಸಲಾತಿನೂ ಸಿಗುತ್ತೆ. ಮತ್ತೆ ಇವರು ಜನರಲ್ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ನಾವು ಯೋಚನೆ ಮಾಡಿ ಹೇಳೋದಾದ್ರೆ ನಾವು ಈಗ ಒಂದು ಎಕ್ಸಾಂಪಲ್ ಕೂಡ ತಮಗೆ ಕೊಡ್ತೀನಿ, ಮಾಹಿತಿ ಕೊಡ್ತೀನಿ. ಏನಪ್ಪ ಅಂತಂದ್ರೆ ಮೊನ್ನೆ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥವ್ರು ಅವ್ರಿಗೆ ಸರ್ಟಿಫಿಕೇಟು SC ಅಂತ ಹೇಳ್ಬಿಟ್ಟು ಕೊಟ್ಟಾಗ ಮುಳಬಾಗ್ಲಲ್ಲಿ ಶಾಸಕರಾದ್ಮೇಲೆ ಆಮೇಲೆ ಮತ್ತೆ ಅವ್ರಿಗೆ SC ಇಲ್ಲಪ್ಪ ಅಂತ ಹೇಳ್ಬಿಟ್ಟು ರದ್ದಾದಾಗ ಜನರಲ್ ಕ್ಯಾಟಗಿರಿನಲ್ಲಿ ಕೋಲಾರಲ್ಲಿ ಬಂದು ಇದ್ದಿರ್ತಾರೆ. ಅಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಬೆಳೆದಿರ್ತಕ್ಕಂಥ ಯಾರೇ ಆಗಿರ್ಬೋದು ಜನರಲ್ ಕ್ಯಾಟಗಿರಿನಲ್ಲಿ ನಿಂತ್ಕೊಂಡು SCಗಳಿಗೆ ಇನ್ನೂ ಕಡುಬಡವರಾಗಿರ್ತಕ್ಕಂಥ ಕೆಲವರಿಗೆ MLAಗಳಾಗಿ ಮತ್ತೆ ಇನ್ನೂ ಇದರಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್.